ಗುರು ಅಂದ್ರೆ ತಾಯಿ ಇದ್ದಂಗಿಲ್ಲಿ. ಗುರು ಅಂದ್ರೇನು? ತಾಯಿ ಇದ್ದಂಗೆ. ಅವರು ಭಾಳ ಸೂಕ್ಷ್ಮವಾಗಿ ವಚನ ಬರೆದಾರ. ಏನು ಬರೆದಾರ? ಜಾಣನಯ್ಯ ದೇವರ ನಂಬುವಲ್ಲಿ ಅಂತ ಶಬ್ದ ಬಳಸಿಲ್ಲ ಅವರು. ಏನು ಬರೆದಾರ? ಜಾಣನಯ್ಯ ಸದ್ಗುರುವ ನಂಬುವಲ್ಲಿ ಅಂದಾರ. ದೇವ್ರ ನಂಬುವಲ್ಲಿ ಅಂತ ಅಂದಿಲ್ಲ. ದೇವರಿಗೂ ಗುರುವಿಗೂ ವ್ಯತ್ಯಾಸ ಐತಿ. ದೇವ್ರಂದ್ರೆ ತಂದಿದ್ದಂಗೆ. ದೇವ್ರಂದ್ರೇನು? ತಂದಿದ್ದಂಗೆ. ಗುರು ಅಂದ್ರೆ ತಾಯಿ ಇದ್ದಂಗೆ. ಈಗ ನಿಮಗೆ ತಿಳಿಯುವಂಗೆ ಒಂದು ಕತೆ ಹೇಳ್ತೀನಿ. ಒಬ್ಬ ಹೆಣ್ಮಗಳು ಅಡಿಗೆ ಮಾಡ್ತಿದ್ದಳು. ಮನೆಯೊಳಗೆ ಅಡಿಗೆ ಮಾಡ್ತಿದ್ದಳು. ಹೊರಗೆ ಪಡಸಾಲ್ಯಾಗ ಇದು ಹುಡುಗ ಆಡ್ತಿತ್ತು. ಗಂಡ ಹೊರಗೆ ಹೋಗಿದ್ದ. ಇದು ಹುಡುಗ ಪಡಸಾಲ್ಯಾಗ ಆಡ್ತಿತ್ತು. ಆಟಿಗೆ ಸಾಮಾನು ಕೊಟ್ಟು ತಾಯಿ ನನ್ನ ಕೈ ಬಿಟ್ಟರೆ ಸಾಕಂತ ತಿಳ್ಕೊಂಡು ಇದಕ್ಕೆ ಆಟಿಗೆ ಸಾಮಾನು ಕೊಟ್ಟು ಆಡಕ್ಕೆ ತಾನು ಅಡಿಗೆ ಮಾಡ್ತಿದ್ಲು. ಇದು ಆಡ್ಕೋತ ಮತ್ತು ಸಣ್ಣ ಮಕ್ಕಳು ಅದು ಒಂದು ಮಾಡ್ಕೋತು, ಎರಡು ಮಾಡ್ಕೋತು, 1 2 = 3 ನಮೂನಿ ಆಯ್ತದ. ಮತ್ತು ಸಣ್ಣ ಹುಡುಗರು ಮಕ್ಕಳು ತಿಳಿದಿಲ್ಲ. 1 2 ಕೂಡಿ 3 ನಮೂನಿ ಅದರೊಳಗನ ಆಟ ಆಡ್ಕೋತ ಕೂತಿತ್ತು. ತಾಯಿಗೆ ಗೊತ್ತಿಲ್ಲ ಇದು 1 2 ಮಾಡೈತೆ ಅನ್ನೋದು. ಒಳಗೆ ಅಡಿಗೆ ಮಾಡಕತ್ತಿದ್ಲು. ಇವತ್ತು ತಂದೆ ಹೊರಗೆ ಹೋಗಿದ್ದ. ಅವಾಗಿದು ಅದರೊಳಗನ ಆಟ ಆಡ್ತಿತ್ತು. ಇವ ಬಂದ ಹೊರಗಿದ್ದ. ಯಾರು? ತಂದೆ ಬಂದ. ಇದು ಹುಡುಗ ನೋಡಿತಲ್ಲ ಪಾಪ. ನೋಡಿ ಅಪ್ಪ ಬಂದಂತ ತಿಳ್ಕೊಂಡು ಆತುರದಿಂದ ಹೆಂಗೆ ಕೈ ಮಾಡ್ತಿ ಎತ್ಕೊಂತಾನ ಏನಂತ ಹುಡುಗ ಅಡ್ಬುರುಸಿ ಆಡಿ ಓಡ್ಕೋತ ಬಂತು. ಇದು 1 2 3 ಆಗಿತ್ತಲ್ಲ. ಇದನ್ನು ನೋಡಿ ಇವನಿಗೆ ಆಗಿ ಬರಲಿಲ್ಲ. ಯಾರಿಗೆ? ಅಪ್ಪಗ. ಇವ ಅಂದ ಚಿಚಿ ಬರಬೇಡ ಹೋಗಂತ ದೂರ ಸರದ. ಅವಾಗ ಇದು ಹುಡುಗ ಅಳಕತ್ತು. ಅಂದ್ರೆ ಕರ್ಕೋತಾನ ಎದಿಗೆ ಅಪ್ಪಗೋತಾನ ಅಂತ ಅದು ಹುಡುಗ ಓಡ್ಕೋತ ಬಂದಿತ್ತು. ಇವ ತಂದೆ ಕರ್ಕೊಳ್ಳಿಲ್ಲ. ಯಾಕೆ? ಹೊಲಸು ಮಾಡಿತ್ತಲ್ಲ ಹುಡುಗ. ಹೀಗಾಗಿ ಇದು ಹುಡುಗ ಅಳಕತ್ತು. ಯಾಕೆ ಅಳಕತ್ತೇನಂತ ತಾಯಿ ಒಳಗಿದ್ದ ಬಂದಳು. ಬಂದು ಇದು 1 2 3 ಆಗಿತ್ತಲ್ಲ. ಸ್ವಲ್ಪ ಅಸಹ್ಯ ಪಟ್ಟುಕೊಳ್ಳಿಲ್ಲ. ಯಾಕೆ? ಹಡದ ಕರಳು ಅದ 1 2 3 ಇದ್ದಿದ್ದನ ನನ್ನ ಬಂಗಾರ ಸಿಂಗಾರ ಅಂತ ತಿಳ್ಕೊಂಡು ಅದ ರೊಟ್ಟಿ ಮಾಡೋ ಕೈಲಿನ ಅದನ್ನೆಲ್ಲ ಸ್ವಚ್ಛ ಮಾಡಿ ಹುಡುಗನ್ನ ನೀರು ಹಾಕಿ ಸ್ವಚ್ಛ ಮಾಡಿ ಮತ್ತು ಬಟ್ಟೆ ಬದಲಾಯಿಸಿ ಅದಕ್ಕೊಂದಿಷ್ಟು ಮುಖಕ್ಕೆ ಪೌಡರ್ ಹಚ್ಚಿ ಒಂದಿಷ್ಟು ಕಾಡಿಗೆ ಚುಕ್ಕಿ ಇಟ್ಟು ಹುಡುಗ ಲಕ 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 ಹೊಳೆಕತ್ತು. ಅವಾಗಿವ ಬಾ ರಾಜ ಅಂದ. ಯಾರು? ಇವ ಮೊದಲು ಅನ್ಬೇಕಾಗಿತ್ತು 3 ಇದ್ದಾಗ. ಅವಾಗೇನಂದ? ಬಾ ನನ್ನ ಮಗನೇ ಅಂತ ಅಪ್ಪಿ ಆನಂದ ಪಟ್ಟ. ಅಂದ್ರೆ ಹೊಲಸು ಮಾಡಿಕೊಂಡ್ರೆ ತಂದಿಗೆ ಹಿಡಿಸೋದಿಲ್ಲ. ಆದ್ರೆ ತಾಯಿ ಹೊಲಸಿದ್ರೂ ಮಗ ಬೇಕ, ಏನಿದ್ರೂ ಮಗ ಬೇಕಲ್ಲ. ಹಾಗೆ ನಾವು ನಮ್ಮ ಮನಸ್ಸು ಬುದ್ಧಿ ಭಾವವನ್ನು ಹೊಲಸು ಮಾಡಿಕೊಂಡಿವಿ. 3 ಹೊಲಸಾಗ್ಯವು. ತನು ಮನ ಭಾವ 3 ಹೊಲಸಾಗ್ಯವು. ಈಗ ನಾವು ಡೈರೆಕ್ಟ್ ದೇವ್ನ ಹತ್ರ ಹೋದ್ರೆ ದೇವ್ರು ಕರ್ಕೊಳ್ಳೋದಿಲ್ಲ. ಯಾಕೆ? ತಂದೆವ ಏನು ಹೊಲಸೈತಿ ನಿಂದು ಬದುಕಂತ ದೌಡು ಎತ್ತುಕೊಳ್ಳೋದಿಲ್ಲ. ಅದೇ ನಾವು ಆ ದೇವನನ್ನು ಬಿಟ್ಟು ಗುರುಮಾನ್ ತಪ್ಪುಗಳದ ಹತ್ರ ಹೊಲಸು ಮಾಡಿಕೊಂಡು ಬಂದ್ರೂ ಸಹಿತ ತಾಯಿ ಸ್ವರೂಪದೊಳಗೆ ಬಾ ಮಗನೆ ಅಂತ ಎತ್ತಗೋತಾರೆ. ಅದಕ್ಕೆ ತಂದೆ ಬೇರೆ, ಗುರು ಬೇರೆ. ಗುರುವಿಗೆ ಯಾವಾಗಲೂ ಮಗುವಿನ ಮೇಲೆ ತಾಯಿದು ಎಷ್ಟು ವಾತ್ಸಲ್ಯ ಕರುಣೆ ಇರ್ತದಲ್ಲ, ಹಾಗೆ ಗುರುವಿಂದು ಶಿಷ್ಯರ ಮೇಲೆ ಭಕ್ತರ ಮೇಲೆ ಕರುಣೆ ವಾತ್ಸಲ್ಯ ಇತ್ತು ಅಂದ್ರೆ ಗುರುಗಳಾಗಕ್ಕೆ ಬರ್ತದೆ. ಹೊರತು ಇರದಿದ್ರೆ ಆಗಕ್ಕೆ ಬರೋದಿಲ್ಲ. ಬರೀ ವೇಷದೊಳಗೆ ಗುರು ಆಗಕ್ಕೆ ಬರೋದಿಲ್ಲ. ತಾಯಿ ಹೃದಯ ಇರಬೇಕು.